ಆರ್ ಸಿ ಬಿ ಸೋತಿದ್ದು ತುಂಬಾ ಅಂದ್ರೆ ತುಂಬಾ ಬೇಜಾರಾಯಿತು. ಯಾಕೆ ಅಂದ್ರೆ ಸೋಲೋಕ್ಕೆ ಏನೇನು ಕಾರಣ, ಎಲ್ಲೆಲ್ಲಿ ಎಡುತ್ತು ಆರ್ ಸಿ ಬಿ ಅನ್ನೋದು ನೋಡೋಣ ಬನ್ನಿ. ಓಪನಿಂಗ್ಗೆ ಫಸ್ಟ್ ಬಾಲ್ಗೆ ಪಿಲ್ಸಾಲ್ಟ್ ಔಟು. ಪಿಲ್ಸಾಲ್ಟ್ ಟೋಟಲ್ ಸೀಸನಲ್ಲಿ 3 ಮ್ಯಾಚಲ್ಲೂ ಪರ್ಫಾರ್ಮೆನ್ಸ್ ಮಾಡಲಿಲ್ಲ. ಕೊಹ್ಲಿ 30 ರನ್ ದಾಟಲಿಲ್ಲ. ಪಡಿಕಲ್ ಆಡಲಿಲ್ಲ. ಜಿತೇಶ್ ಶರ್ಮಾ ಆಡಲಿಲ್ಲ. ಮೇನ್ ಬ್ಯಾಟರ್ಸ್ ಯಾರು ಇವತ್ತು ಆಡಲಿಲ್ಲ. ಒಬ್ಬನೇ ಒಬ್ಬ ಕ್ಯಾಪ್ಟನ್ ತುಂಬಾ ಹೋರಾಟ ಮಾಡ್ದ. ರಜತ್ ಪಟ್ಟಿದಾರ್ ತುಂಬಾ ಹೋರಾಟ ಮಾಡಿ ಒಬ್ಬನೇ ಆಡಿದ್ದು, ಒಬ್ಬನೇ 50 ಮಾಡಿದ್ದು ಇವತ್ತು. ಓಕೆನಾ? ಬ್ಯಾಟಿಂಗಲ್ಲಿ ವೈಫಲ್ಯ ಆಯ್ತಾ, ಆದ್ರೂ ಕಷ್ಟಪಟ್ಟು 200ಗೆ ಬಂದ್ರು. ಸರಿ, 200 ದಾಟಿದ್ರಲ್ಲಪ್ಪ, ನಮ್ಮ ಬೌಲಿಂಗಲ್ಲಾದ್ರೂ ಕಂಟ್ರೋಲ್ ಮಾಡ್ಕೊಳ್ತಾರೆ, ಬೌಲಿಂಗಿಂದನಾದ್ರೂ ಮ್ಯಾಚ್ ಗೆಲ್ಬೋದು, 200 ರನ್ ಹೊಡೆದಿದ್ದಾರೆ ಅನ್ಕೊಂಡ್ರೆ ಓಪನಿಂಗ್ಗೆ ಬಂದ್ರು. ಸೂರ್ಯವಂಶಿ ಹುಚ್ಚನಾಗಿ ಹೊಡೆದಂಗೆ ಹೊಡೆದ. ಒಬ್ರಿಗಂತಲ್ಲ, ಪ್ರತಿಯೊಬ್ಬರಿಗೂ ಹುಚ್ಚನಾಗಿ ಹೊಡೆದಂಗೆ ಹೊಡೆದ. ಅಲ್ಲೇ ಮ್ಯಾಚ್ ಸೋತೋದು. ಯಾವಾಗ ಸೂರ್ಯವಂಶಿ 50 ಹೊಡೆದ್ನೋ ಅಲ್ಲಿ ಮ್ಯಾಚ್ ಸೋತೋದು ನಾವು. ಸರಿ, ಸೂರ್ಯವಂಶಿ ಹೋದ್ಮೇಲೆ ಆದ್ರೂ ಬಿಟ್ರ, ಧ್ರುವ್ ಜೋಯರ್ ಹೊಡೆದ. ಮ್ಯಾಚ್ ಸೋಲಕ್ಕೆ ನಮ್ಮ ಬೌಲಿಂಗ್ ವೈಫಲ್ಯ ಹಾಗೂ ನಮ್ಮ ಬ್ಯಾಟಿಂಗ್ನ ಪ್ರತಿ ಬಾರಿ ಆಡ್ತಿದ್ದಂತಹ ಬ್ಯಾಟರ್ಸ್ ಈ ಬಾರಿ ಆಡಲಿಲ್ಲ. ಬ್ಯಾಟರು ಬೌಲಿಂಗು ಎರಡೂ ನಮ್ಮ ಸಮಸ್ಯೆ.